ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನಮ್ಮ ಭಾರತ ದೇಶ ಶಾಂತಿ, ಸೌಹಾರ್ದತೆ ಹಾಗೂ ಸಹಿಷ್ಣುತೆಯ ಸಂದೇಶವನ್ನು ಸಾರುವಂತಹ ದೇಶ. ಈ ದೇಶ ಕಂಡ ಮಹಾಯುದ್ಧ ಕಾರ್ಗಿಲ್ ಯುದ್ಧ. ಈ ಕಾರ್ಗಿಲ್ ಯುದ್ಧದ ನಂತರ ದೇಶದಲ್ಲಿ ಆದಂತಹ ಬದಲಾವಣೆಗಳು, ಸಾವು ನೋವುಗಳು ಎಷ್ಟೆಲ್ಲ ಇತ್ತು ಅಂದರೆ ಅದನ್ನು ಸಹಿಸಿಕೊಳ್ಳಲು ಅಸಾಧ್ಯವಾದಂಥದ್ದು. ಎಷ್ಟೋ ಜನ ಸೈನಿಕರು ಈ ಕಾರ್ಗಿಲ್ ಯುದ್ಧದ ವಿಜಯೋತ್ಸವಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದರು. ಎಷ್ಟೋ ಜನ ತಾಯಂದಿರು ಸೈನ್ಯದಲ್ಲಿರುವ ತಮ್ಮ ಮಕ್ಕಳನ್ನು ಕಳೆದುಕೊಂಡರು. ಇನ್ನು ಕೆಲವರು ತಮ್ಮ ಪತಿದೇವರುಗಳನ್ನು ಕಳೆದುಕೊಂಡರು. ಹೀಗೆ ಈ ಎಲ್ಲ ತ್ಯಾಗ ಬಲಿದಾನಗಳ ಒಂದು ಸಂಕೇತವಾಗಿ ದೊರೆತ ಒಂದು ವಿಜಯ ಮಾಲಿಕೆ ಭಾರತ ಮಾತೆಯ ಒಂದು ಮುಡಿಯನ್ನು ಹೇರಿತು, ಕೊರಳನ್ನು ಸೇರಿತು. ಸ್ನೇಹಿತರೆ, ಈ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತಹ ಒಂದು ಅಪಾರವಾದಂತಹ ದೇಶಭಕ್ತಿ ಹಾಗೂ ತ್ಯಾಗ ಬಲಿದಾನಗಳ ಒಂದು ಪ್ರತಿಬಿಂಬವಾಗಿ ನಮ್ಮ ಶಾಲೆಯ ರೋಟರಿ ಶಾಲೆಯ ಪ್ರೀ ನರ್ಸರಿ ವಿಭಾಗದ ಮಕ್ಕಳು ಒಂದು ಕಿರುನಾಟಕದ ರೂಪದಲ್ಲಿ, ಒಂದು ಸಂಭಾಷಣೆಯ ರೂಪದಲ್ಲಿ, ಒಂದು ಸನ್ನಿವೇಶವನ್ನು ಸೃಷ್ಟಿಸುವ ರೂಪದಲ್ಲಿ ಈ ಒಂದು ಕಾರ್ಗಿಲ್ ಯುದ್ಧದ ಸವಿನೆನಪನ್ನು ಮತ್ತೆ ತಂದಿದ್ದಾರೆ. ಯುದ್ಧ ಬೇಡ, ಶಾಂತಿ ಸಾಕು ಎಂಬುದನ್ನು ಸಂದೇಶವನ್ನು ಸಾರಿದ್ದಾರೆ. ಸ್ನೇಹಿತರೆ, ಈ ನಾಡಿನಲ್ಲಿ ಹುಟ್ಟಿದ ಶಾಂತಿ ದೂತರು ಸಾರಿದಂತಹ ಶುಭ ಸಂದೇಶಗಳನ್ನು ಈ ಕಾರ್ಗಿಲ್ ಯುದ್ಧ ಮತ್ತೊಮ್ಮೆ ಮರುಕಳಿಸದೆ ಇಡೀ ವಿಶ್ವವೇ ಶಾಂತಿಯುತವಾಗಿ ಇರುವಂತೆ ನಾವು ಮತ್ತೊಮ್ಮೆ ಆ ಭಾರತ ಮಾತೆಯನ್ನು ಪ್ರಾರ್ಥಿಸೋಣ. ಸ್ನೇಹಿತರೆ, ಕಾರ್ಗಿಲ್ ಯುದ್ಧದ ಸವಿನೆನಪಿನ ಪುಟ್ಟ ಸನ್ನಿವೇಶದ ದೃಶ್ಯ ನಿಮ್ಮ ಮುಂದೆ. ಸ್ನೇಹಿತರೆ, ಶುಭ ದಿನ. ಧನ್ಯವಾದ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ ಸ್ನೇಹಿತರೆ.